ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಪಾಲಕ್ ಸೊಪ್ಪಿನ ದೋಸೆ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥದ್ದು, ತುಂಬ ರುಚಿಯಾಗಿರುತ್ತೆ. ಪಾಲಕ್ ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ನಮಗೆ ಹಾಲಿನಲ್ಲಿ ಎಷ್ಟು ಕ್ಯಾಲ್ಶಿಯಂ ಸಿಗುತ್ತೋ ಅಷ್ಟೇ ಕ್ಯಾಲ್ಶಿಯಂ ಪಾಲಕ್ ಸೊಪ್ಪಿನಲ್ಲೂ ಸಿಗುತ್ತೆ. ಚಿಕ್ಕವರಿಂದ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಈ ಪಾಲಕ್ ದೋಸೆ ಅಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಮೊದಲಿಗೆ 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಎತ್ತಿಟ್ಟಿದ್ದೆ, ನೀರೆಲ್ಲ ಸೋರಿಸಿ ಅದನ್ನು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದೇ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಜೀರಿಗೆನ ಬಳಸ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಅಂತೇಳಿ 2 ಹಸಿಮೆಣ್ಸಿನ್ಕಾಯಿ ರುಚಿ ಇರುತ್ತೆ, ಹಾಗಾಗಿ ಹಾಕ್ಕೊತಾ ಇದ್ದೀನಿ. 1 ಇಂಚು ಶುಂಠಿ ಕೂಡ ಇದ್ರ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ರವೆ ಬಳಸ್ಕೊತಾ ಇದ್ದೀನಿ. ಅದು ಯಾವುದು ಅಂತಂದರೆ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ, ದಪ್ಪ ರವೆ ಏನಿರುತ್ತಲ್ಲ, ಅದೇ ರವೆನೇ ನಾನಿಲ್ಲಿ ಬಳಸ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗೂ ಬರುತ್ತೆ ದೋಸೆ ಮಾತ್ರ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಎಲ್ಲ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಈ ದೋಸೆ ಹಿಟ್ಟಿನ ಅದಕ್ಕೆ ಬರೋ ಹಾಗೆ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ, ಈ ಥರ ಹಿಟ್ಟನ್ನು ರುಬ್ಕೊಳ್ಬೇಕಾಗತ್ತೆ. ಇಷ್ಟಾದರೆ ಇದು ಇನ್ಸ್ಟೆಂಟಾಗಿ ರುಬ್ಬಿದ ತಕ್ಷಣ ಇಮಿಡಿಯೇಟ್ ಹಾಕುವಂಥದ್ದು, ಏನು ಇಡುವಷ್ಟು ಅವಶ್ಯಕತೆ ಇರೋದಿಲ್ಲ. ನೋಡಿ, ದೋಸೆ ತವಾನು ಕಾಯ್ದಿದೆ. ನಾನು ಇವಾಗ ದೋಸೆ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲೂ ಕಿತ್ತೋವಲ್ಲ, ಏನೂ ಇಲ್ಲ, ಚೆನ್ನಾಗಿ ಬರುತ್ತೆ. ಬಣ್ಣನೂ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯಿತು. ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಒಂದೇ ಥರ ದೋಸೆ ತಿಂತಾರೆ ಈ ರೀತಿ ಒಂದ್ಸರಿ ಈ ದೋಸೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ತೋರಿಸ್ತೀನಿ, ಎಲ್ಲೂ ಅಂಟೋದಿಲ್ಲ ತಳಕ್ಕೆ. ನೋಡಿ, ಆ ರೀತಿ ಬರುತ್ತೆ. 2 ಕಡೆನೂ ನಾವು ಹದವಾಗಿ ಬೇಯಿಸ್ಕೋಬೇಕಾಗತ್ತೆ ದೋಸೆನ. ತುಂಬ ಚೆನ್ನಾಗಿರುತ್ತೆ. ಕಲರ್ ನೋಡಿನೇ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ, ಈಗ 2 ಕಡೆನೂ ಬೆಂದಾಗಿದೆ ದೋಸೆ. ನಾನಿದಕ್ಕೆ ಅಂತೇಳಿ ಸಪ್ರೇಟ್ ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ಅದನ್ನು ಕೂಡ ನಾನು ಇದ್ರ ಜೊತೆಯಲ್ಲೇ ತೋರಿಸ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ನಾನು ಮೊದಲಿಗೆ ಇಲ್ಲೊಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಟಿದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ರುಚಿಗೆ 1 ಚಿಟಿಕೆ ಅಷ್ಟು ಹುಣಸೆಹಣ್ಣು 1 ಇಂಚ್ ಹಾಕ್ಕೊಳ್ಳಿ ಸಾಕಾಗುತ್ತೆ. 2 ಹಸಿಮೆಣ್ಸಿನ್ಕಾಯಿ, ಒಂದು 4 ಎಸಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ಇಷ್ಟೇ ಕಾಯಿ ಚಟ್ನಿಗೆ ಹಾಕ್ಕೊಳ್ಳೋ ಅಂಥದ್ದು. ತುಂಬ ರುಚಿಯಾಗಿರುತ್ತೆ 2 ಕಾಂಬಿನೇಷನ್ನು. ಇದನ್ನು ನಾವು ತುಂಬ ನುಣ್ಣಗೆ ರುಬ್ಕೋಬಾರ್ದು, ತರಿ ಹಾಗೇ ರುಬ್ಕೋಬೇಕು, ಆಗಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ರುಬ್ಬಿ ತೊಗೊಂಡು ಬಂದಿದ್ದೀನಿ, ಈ ರೀತಿ ಇರುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗತ್ತೆ. ಚಟ್ನಿ ನಾನು ತೋರಿಸ್ತೀನಿ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡೋದ್ರಲ್ಲ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಪಾಲಕ್ ದೋಸೆ ಮತ್ತು ಕಾಯಿ ಚಟ್ನಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇದನ್ನು ಅಂತೇಳಿ ಕೇಳ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈಸಿ ರೆಸಿಪೀಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.